ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗ್ ಇರೋದು, ನಾನು ಆಲ್ಟ್ರೇಷನ್ಗೆ ಬಟ್ಟೆ ತೊಗೊಂಡೋಗ್ತಾ ಇದ್ದೀನಿ. ಒಂದು ಬ್ಯಾಗ್ ಇದೆ, ಸೊ ಅದನ್ನು ತೊಗೊಂಡು ಆಲ್ಟ್ರೇಷನ್ ಮಾಡಿಸ್ಕೋಬೇಕು. ಆ್ಯಂಡ್ ಐ ಗಾಟ್ ಮೈ ಪಿಂಪಲ್. ಸೊ ಯಾ, ಇವತ್ತು ಇದು ಇರುತ್ತೆ. ಫಸ್ಟ್ ಇದೊಂದು ಕೆಲಸ ಇದೆ, ಆಮೇಲೆ ನಮ್ಮ ಅಕ್ಕ ಮನೆಗೆ ಹೋಗಬೇಕು. ಅವಳ ಮನೇಲಿ ಏನೋ ಮಾಡ್ತಾಗತ್ತೆ ತಿಳ್ಕೊಂಡು ಐ ಹ್ಯಾವ್ ಟು ಕಮ್ ಬ್ಯಾಕ್. ಸೊ ಯಾ, ಇದು ವೀಡಿಯೋ ಇರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವ್ಲಾಗ್ನ. ಲೆಟ್ಸ್ ಗೋ. ಇದು guys, so this is my outfit. I'm ready. So ಇವಾಗ ನಾನು ಹೋಗ್ತಾ ಇದ್ದೀನಿ ಫಾರ್ ಮೈ ವರ್ಕ್. ಸೊ ವರ್ಕ್ಗೆ ಹೋಗಿ ಐ ಕಮ್ ಬ್ಯಾಕ್ ಈವ್ನಿಂಗ್. ಸೊ ಈವ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಐ ಡೋಂಟ್ ನೋ ಇವತ್ತು ಏನು ಇಲ್ಲ ಅನ್ಸುತ್ತೆ ಮಾಡೋಕ್ಕೆ, ಬಟ್ ಐ ವಿಲ್ ಡೂ ಆಸ್ ಮಚ್ ಆಸ್ ಐ ಕ್ಯಾನ್. ಸೊ ಬನ್ನಿ ಹೋಗೋಣ. ಸೊ ಹೈ ಗೈಸ್, ನಾನು ಇವಾಗ ಕುಕಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕುಕಿಂಗ್ ಡಿನ್ನರ್. ಡಿನ್ನರ್ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂದರೆ ಚಿಕನ್ ಚಿಕನ್. ಸೊ ಚಿಕನ್ ತಿನ್ನಬೇಕು ಅಂತ. ಸೊ ನಾನು ಚಿಕನ್, ಐ ಥಿಂಕ್ ನಾನು ಚಿಕನ್ ಗ್ರೀನ್ ಮಸಾಲ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ಹೌ ಐ ವಿಲ್ ಡೂ ಅಂತ. ಸೊ ರೆಸಿಪಿ ಎಲ್ಲ ತೋರಿಸಲ್ಲ, ಬಟ್ ಕ್ವಿಕ್ಕಾಗಿ ಫಸ್ಟ್ ಆನಿಯನ್ ಹಾಕಿದ್ದೀನಿ ಆ್ಯಂಡ್ ಚಿಕನ್ ಹಾಕ್ತೀನಿ ಆ್ಯಂಡ್ ಒಂದು ಪೇಸ್ಟ್ ಹಾಕ್ತೀನಿ. ಆ ಪೇಸ್ಟಲ್ಲಿ ಕೊರಿಯಾಂಡರ್, ಪುದೀನ ಆ್ಯಂಡ್ ಆಲ್ ದ ಇಂಗ್ರೀಡಿಯೆಂಟ್ಸ್, ನಂಗೆ ಅದ್ರ ಹೆಸರಾಗೋದಿಲ್ಲ, ಬಟ್ ಎಲ್ಲ ಹಾಕ್ತೀನಿ ಅಷ್ಟೇ. ಸೊ ಇವಾಗ ಆನಿಯನ್ ನೀಟಾಗಿ ಬೇಯಬೇಕು. ಸೊ ಚಿಕನ್ ನಾನು ಒಬ್ಬಳೇ ತಿನ್ನೋದು, ಸೊ ನನಗೊಬ್ಳಿಗೆ ಮಾಡ್ಕೊತೀನಿ ಅಷ್ಟೇ. ಆ್ಯಂಡ್ ಜೂನ್ಗೆ ಓಕೆ, ಕಮ್ ಲೆಟ್ಸ್ ಸ್ಟಾರ್ಟ್ ದ ಕುಕಿಂಗ್ ವಿಡಿಯೋ. ಜೂನ್ ಬಾ, ಅಲ್ಲಿ ಯಾರಿಲ್ಲ. ಸ್ಲೋ ಜೂನ್. ಸೊ ಯಾ, ಟೇಕಿಂಗ್ ಜೂನ್ ಫಾರ್ ಅ ವಾಕ್. ರಾತ್ರಿ ಹೊತ್ತು ಮಾತ್ರ ಒಂದು ವಾಕಿಂಗ್ ಕರ್ಕೊಂಡು ಹೋಗೋದು. ಸೊ ವಿ ಆರ್ ಟೇಕಿಂಗ್ ಹಿಮ್ ಫಾರ್ ಅ ವಾಕ್. ಹೇಳಿಬೇಡ ಜೂನ್. ಸೊ ಹೌ ವಾಸ್ ದ ಡೇ ಅಂತಂದರೆ ಇಟ್ ವಾಸ್ ಫ್ರಸ್ಟ್ರೇಟಿಂಗ್. ಆ್ಯಕ್ಚುಲಿ ನಾನು ಇವಾಗ ಕೆಲಸ ಮಾಡ್ತಿರೋ ಜಾಗ ಇಸ್ ಲಿಟಲ್ ಕಾಂಪ್ಲಿಕೇಟೆಡ್, ಬಟ್ anyhow I'm managing things. I'm going to get used to it soon. So yeah, it's going good. ನಾನು ಮಾತಾಡೋಕ್ಕಾಗಲ್ಲ, ಇವನ್ನ ಬೀಳಿಸ್ಬಿಡ್ತಾರೆ. ನಾನು ಫೋನ್ ಇಟ್ಕೊಳಲ್ಲ, ಹೋಗ್ತಾರೆ, ಎಳಿತಾರೆ ನನ್ನ ತುಂಬ. ಸೊ ಗೈಸ್, ನಂಗೆ ಗೊತ್ತು ವಿಡಿಯೋದಲ್ಲಿ ಏನೂ ಇರಲಿಲ್ಲ ಅಂತ, ಬಟ್ ಆಲ್ಸೋ ಐ ಆಮ್ ಪೋಸ್ಟಿಂಗ್ ಇಟ್ ಬಿಕಾಸ್ ನನ್ನ ವೀಡಿಯೋದಲ್ಲಿ ಏನೂ ಇರೋಲ್ಲ. ಯೂಶ್ವಲಿ ಏನಾದರೂ ಒಂದು ಸ್ವಲ್ಪ ಆ ಕಡೆ ಇರುತ್ತೆ. ಬಟ್ ಟುಡೇ ನಾನಿವಾಗ ಹೊಸದಾಗಿ ವರ್ಕ್ ಜಾಯ್ನ್ ಆಗಿದ್ದೀನಿ ಆ್ಯಂಡ್ ಅಲ್ಲೇ ಆಲ್ಮೋಸ್ಟ್ ನಂದು ಫುಲ್ ದಿನಾನೇ ಮುಗ್ದೋಗುತ್ತೆ. ನಾರ್ಮಲ್ ಏನು ಮಾಡಿ ನಾನು ಮಾಡಿದಾಗ ಮಾಡಿರ್ತೀನಿ, ಬಟ್ ಏನಂತ ಗೊತ್ತಾಗ್ತಿಲ್ಲ. ಇವತ್ತಿನ ದಿನ ತುಂಬ ಫ್ರಸ್ಟ್ರೇಷನ್ ಆಗಿತ್ತು. ಇದೆಲ್ಲ ಇಗ್ನೋರ್ ಮಾಡಿ ಆಯಿತಾ, ಬಿಕಾಸ್ ನಂಗೆ ರೂಮ್ ಕ್ಲೀನ್ ಮಾಡೋಕ್ಕೂ ಟೈಮ್ ಇಲ್ಲ. ನಾನು ಆಲ್ಮೋಸ್ಟ್ ಒಂದು 6 ತಿಂಗಳಿಂದ ರೂಮ್ ಕ್ಲೀನ್ ಮಾಡಬೇಕಂತ ಇದ್ದೀನಿ. ಏನು ಮಾಡ್ತಾಯಿದ್ದೀನಿ ನನಗೆ ಗೊತ್ತಿಲ್ಲ. ಓಕೆ, ಅಷ್ಟೇ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಬಾಯ್.